ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅಂತ ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಈ ಬಾರಿ ಪೂಜಾರ ನಮ್ಮ ಜೊತೆ ಇದ್ದಾರೆ, ಹೀಗಾಗಿ ಗೆಲ್ತೇವೆ. ಬಾಗಲಕೋಟೆಯಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ. ಈ ಬಾರಿ ಪೂಜಾರ ನಮ್ಮ ಜೊತೆ ಇದ್ದಾರೆ, ಗೆಲ್ತೇವೆ. ಅವರು ಮತ್ತು ವೀರಣ್ಣ ಚರಂತಿಮಠ ಒಂದಾಗಿದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಅವರಿಬ್ಬರ ನಡುವೆ ಅಂತಹ ದೊಡ್ಡ ಭಿನ್ನಾಭಿಪ್ರಾಯ ಏನೂ ಇರಲಿಲ್ಲ. ಈಗಲೂ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಹೆಚ್ಚಿನ ವೇಗ ಸಿಕ್ಕಿದೆ ಅಂತ ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಬಾಗಲಕೋಟೆಯ ಇತಿಹಾಸ ಗಮನಿಸಿದ್ರೆ ಹಿಂದೆ ಹುನಗುಂದ ಬೈ ಎಲೆಕ್ಷನ್ ಇತ್ತು, ಆಗ ಬಿಜೆಪಿಗೆ ದೊಡ್ಡ ವೇಗ ಸಿಕ್ಕಿತ್ತು. ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲಾ ನಾಯಕರು ಪ್ರಚಾರ ಮಾಡ್ತೇವೆ. ಅನುಕಂಪ ಯಾವಾಗ ಇರುತ್ತೆ ಅಂದ್ರೆ ಸ್ವಲ್ಪವಾದ್ರೂ ಕೆಲಸ ಮಾಡಬೇಕು. ಯುದ್ಧದ ಈ ಸಂದರ್ಭದಲ್ಲಿ ಸುಳ್ಳು ಸುದ್ದಿ ಹರಡಿಸುವ ಕೆಲಸ ಮಾಡ್ತಿದ್ದಾರೆ. ದೇಶದಲ್ಲಿ ಎಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಕೊರತೆಯಾಗದಂತೆ ಪ್ರಧಾನಿಗಳು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮೆಲ್ಲ ಪ್ರಮುಖರೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರು ಇನ್ನು ಬಾಗಲಕೋಟೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅಲ್ಲಿ. ಹಾಗೆ ಈ ಬಾರಿ ಪೂಜಾರ ನಮ್ಮ ಜೊತೆ ಇದ್ದಾರೆ, ಹೀಗಾಗಿ ಗೆಲ್ತೀವಿ. ಅವರು ಮತ್ತು ವೀರಣ್ಣ ಚರಂತಿಮಠ ಒಂದಾಗಿದ್ದಾರೆ ಅಂತ ಕೇಂದ್ರ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲ ಪ್ರಮುಖರೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರು, ಆನಂತರ ಜಗದೀಶ್ ಶೆಟ್ಟರು, ಗದ್ದಿಗೌಡರು, ಕಾರಜೋಳ ಅವರು, ನಿರಾಣಿ ಅವರು, ಈ ರೀತಿ ಅನೇಕ ಪ್ರಮುಖರು ಸೇರಿದಂತೆ ಮಾಡಿದ್ದಾರೆ. ಇವತ್ತು ಇಲ್ಲಿನ MLC ಅವರಾದಂತಹ PH ಪೂಜಾರ್ ಅವರು, ಹನುಮಂತ್ ನಿರಾಣಿ ಅವರು, ಈ ರೀತಿ ಇಲ್ಲಿ ಜಿಲ್ಲೆಯ ಎಲ್ಲಾ ಪ್ರಮುಖರು ಮತ್ತು ಹೊರಗಿನಿಂದನೂ ಬೇರೆ ಬೇರೆ ನಮ್ಮ ರಾಜ್ಯದ ಪ್ರಮುಖರು ಬಂದು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಕಾಂಗ್ರೆಸ್ ಪಾರ್ಟಿಯ ದುರಾಡಳಿತ, ಸಿದ್ದರಾಮಯ್ಯನವರ ಸರ್ಕಾರದ ದುರಾಡಳಿತ ಮತ್ತು ಅವ್ರದ್ದೇನು ವಂಶವಾಹಿನಿಯನ್ನೇ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಮೊಮ್ಮಗ ಮತ್ತು ಇಲ್ಲಿ ಮಗ ಇಬ್ಬರನ್ನು ಜನ ಮನೆಗೆ ಕಳಿಸ್ತಾರೆ. ಮೊಮ್ಮಗನ್ನ ಮತ್ತು ಮಗನ್ನ ಇಬ್ಬರನ್ನು ಮನೆಗೆ ಕಳಿಸುವಂತ ಕಾಲ ಸನ್ನಿಹಿತವಾಗಿದೆ. ಇವತ್ತು ಬೆಲೆ ಏರಿಕೆ, ಭ್ರಷ್ಟಾಚಾರ ಮತ್ತು ತುಷ್ಟೀಕರಣದ ರಾಜಕಾರಣ, ವಿಶೇಷವಾಗಿ ಎಲ್ಲೆಲ್ಲಿ ಶಿವಾಜಿ ಮೆರವಣಿಗೆ ನಡೀತದ, ಎಲ್ಲೆಲ್ಲಿ ಗಣಪತಿ ಮೆರವಣಿಗೆ ನಡೀತದ, ಅಲ್ಲಿ ತುಷ್ಟೀಕರಣದ ಒಂದು ಪರಿಣಾಮವಾಗಿ, ಆ ತುಷ್ಟೀಕರಣದ ನೀತಿಯಿಂದಾಗಿ, ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯಿಂದಾಗಿ ಮತಾಂಧ ಶಕ್ತಿಗಳು ತಲೆ ಎತ್ತಿ ಇದ್ದ ಸಾಮರಸ್ಯವನ್ನು ಹಾಳು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಪ್ರಮುಖರೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರು, ಆನಂತರ ಜಗದೀಶ್ ಶೆಟ್ಟರು,